ಇವತ್ತು ಆ ಬಿಲ್ ಕುರಿತಂತೆ ನಾನು ನಮ್ಮ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಇಟ್ಕೊಂಡಿದ್ದೀನಿ. ಆ ಸಭೆಯ ನಂತರ ನಾನು ಏನಾದರೂ ಹೇಳೋದಕ್ಕೆ ಸಾಧ್ಯ. ಶ್ರೀಧರ್ಜಿ, ಎಷ್ಟೋ ಜನರು ಹಾಗೆಯೇ ಆ ಸಂಸ್ಥೆಗಳೇನು ಸ್ಥಳೀಯವಾಗಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ತುಂಬ ನಿರೀಕ್ಷೆ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಒಂದು ಬಿಲ್ ಅಂತಕ್ಕಂಥದ್ದು. ಆದರೆ ಇದಕ್ಕೆ ಯಾಕೆ ರಾಜ್ಯಪಾಲರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಅಂದರೆ ಯಾವ ಒಂದು ಸ್ಪಷ್ಟನೆಯನ್ನು ಕೇಳಿದ್ದಾರೆ, ಯಾಕೆ ರಿಜೆಕ್ಟ್ ಆಗಿರ್ತಕ್ಕಂಥ? ನೋಡಿ, ನಾನು ಈಗ ಪತ್ರಿಕಾ ಪರಿಷತ್ನಲ್ಲಿ ರಾಜ್ಯಪಾಲರ ಆ ನಿಲುವಿನ ಬಗ್ಗೆ ನನ್ನ ಅಭಿಪ್ರಾಯವನ್ನು ಪ್ರತಿಕ್ರಿಯೆಯನ್ನು ಹೇಳೋದಿಲ್ಲ. ನಾನು ಸಭೆ ಮಾಡಿ ಮತ್ತೆ ಕ್ಲಾರಿಫಿಕೇಷನ್ ಕಳಿಸೋದು ಅವಶ್ಯ ಇದ್ದರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕನ್ವಿನ್ಸ್ ದಿ ಗವರ್ನರ್ ಆ್ಯಂಡ್ ಲೆಟ್ ಅಸ್ ವೇಟ್ ಫಾರ್ ಅನದರ್ ವೀಕ್. ಮತ್ತೆ ಹೋಗ್ತೀರಾ ಸರ್ ಭೇಟಿಯಾಗಿ, ರಾಜ್ಯಪಾಲನ ಭೇಟಿಯಾಗಿ? If need be in the interest of the state, I will go to governor 10 times. ಪದೇ ಪದೇ ಯಾಕೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಈ ರೀತಿಯ ಒಂದು ತಿಕ್ಕಾಟಗಳು ಅಂತ? No. I have already told you that there is no tussle between Raj Bhavan and Government of Karnataka. Almost our bills are cleared. Couple of them are there. Maybe governor needs to be explained. We will make our effort to convince him. ಅರ್ಚಕರ ಒಕ್ಕೂಟ ಕೂಡ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದರು, ಈ ಬಿಲ್ಲು ಜಾರಿ ಆಗಬೇಕು ಅಂತಕ್ಕಂಥ ಮನವಿ ಇತ್ತು. ಈ ಮಧ್ಯೆನೂ ಕೂಡ ನಾನು ನಿಮಗೆ ಇಷ್ಟ ಹೇಳ್ತೀನಿ, ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ. ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಿಶ್ಚಯಗೊಳಿಸಿಕೊಂಡು ನಂತರ ನಾನು ನಿಮಗೆ ಹೇಳ್ತೀನಿ. ಈಗ ಅದನ್ನು ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆ ಪತ್ರಿಕಾ ಪರಿಷತ್ನಲ್ಲಿ ಕೊಡೋದಲ್ಲ. ನಾವು ಅವ್ರು ಏನು ಪ್ರಶ್ನೆಗಳನ್ನು ಕೇಳಿದರೆ ಅವುಗಳಿಗೆ ವಿವರ ನೀಡಿ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತೀವಿ. ರಾಷ್ಟ್ರಪತಿಯವರ ಅಂಗಳಕ್ಕೆ ಹೋಗಿಲ್ಲ ಸರ್? ಆಗಿದ್ರೆ ಅದಿನ್ನೂ ಹೋಗಿಲ್ಲ, ನಮ್ಮ ಹತ್ರ ವಾಪಸ್ ಬಂದಿದೆ. ಹಾಗಾದರೆ ಏನು ಈಗ ಅಗತ್ಯ ಬಿದ್ದರೆ ತಾವು ಹೋಗಿ ಭೇಟಿ ಆಗ್ತೀವಿ ರಾಜ್ಯಪಾಲರನ್ನು ಸ್ಪಷ್ಟನೆ ಕೊಡೋದಕ್ಕೆ? ಅಗತ್ಯ ಬಿದ್ದಾಗಲೆಲ್ಲ ರಾಜ್ಯಪಾಲರ ಹತ್ರ ಹೋಗ್ತೀವಿ. ಈ ವಿಚಾರವಾಗಿ ಕೂಡ ರಾಜ್ಯಪಾಲರ ಹತ್ರ ಹೋಗೋದಕ್ಕೆ ನಮಗೇನೂ ಮುಜುಗರ ಇಲ್ಲ. ಆ್ಯಂಡ್ ಗವರ್ಮೆಂಟ್ ಆ್ಯಂಡ್ ಗವರ್ನರ್ ಆರ್ ಇನ್ ಗುಡ್ ಬುಕ್ಸ್. ವಿ ಹ್ಯಾವ್ ನೋ very specific difference as regards bills are concerned. ಥ್ಯಾಂಕ್ ಯು. ಎಸ್, ಇದಿಷ್ಟು ಕೂಡ ಕಾನೂನು ಸಚಿವರಂತಹ ಎಚ್ ಕೆ ಪಾಟೀಲ್ ಅವರ ಮಾತು. ಅವ್ರು ಹೇಳುವಂತೆ ಮುಜರಾಯಿ ತಿದ್ದುಪಡಿ ಬಿಲ್ ಏನಿದೆ ಅದು ಸದ್ಯ ಮತ್ತೆ ವಾಪಸ್ ಕಳಿಸಿದ್ರೆ ಎರಡನೇ ಬಾರಿ ಸಹಿ ಆಗ್ತಾ ಬಿಲ್ಲನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆ ಒಂದು ಬಿಲ್ ಪಾಸಾಗುವ ನಿಟ್ಟಿನಲ್ಲಿ ನಾನು ಅಗತ್ಯ ಬಿದ್ದರೆ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಮತ್ತೆ ಸಮಾಲೋಚನೆಯನ್ನು ಮಾಡ್ತೇನೆ. ಅದಾದ ನಂತರ ಮತ್ತೆ ನಾನು ಅಗತ್ಯ ಬಿದ್ದಿದೆ ಆದರೆ ರಾಜ್ಯಪಾಲರನ್ನ ಭೇಟಿಯಾಗಿ ಮತ್ತೆ ಅವರಿಗೆ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತೇನೆ. ಒಟ್ಟಾರೆಯಾಗಿ ಈ ಬಿಲ್ ರಾಜ್ಯದ ಜನರ ಅನುಕೂಲಕ್ಕೆ ಆಗಬೇಕು, ಜಾರಿಯಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಪರವಾಗಿ ನಾನು ಕೂಡ ಕಾನೂನು ಸಚಿವರಾಗಿ ನನ್ನ ಪ್ರಯತ್ನವನ್ನು ಮುಂದುವರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ಏನು ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಇರತಕ್ಕಂಥ ಈ ತಿಕ್ಕಾಟ ಯಾವ ಹಂತ ತಲುಪುತ್ತೆ, ಅಥವಾ ಬಿಲ್ಗೆ ಏನಾದರೂ ಮತ್ತೆ ರಾಜ್ಯಪಾಲರು ಏನಾದರೂ ಸ್ಪಷ್ಟನೆಗೆ ಒಪ್ಪಿಗೆಯನ್ನು ಕೊಡ್ತಾರಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಆ ಬಿಲ್ ಕುರಿತಂತೆ ನಾನು ನಮ್ಮ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಇಟ್ಕೊಂಡಿದ್ದೀನಿ. ಆ ಸಭೆಯ ನಂತರ ನಾನು ಏನಾದರೂ ಹೇಳೋದಕ್ಕೆ ಸಾಧ್ಯ. ಶ್ರೀಧರ್ಜಿ, ಎಷ್ಟೋ ಜನರು ಹಾಗೆಯೇ ಆ ಸಂಸ್ಥೆಗಳೇನು ಸ್ಥಳೀಯವಾಗಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ತುಂಬ ನಿರೀಕ್ಷೆ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಒಂದು ಬಿಲ್ ಅಂತಕ್ಕಂಥದ್ದು. ಆದರೆ ಇದಕ್ಕೆ ಯಾಕೆ ರಾಜ್ಯಪಾಲರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಅಂದರೆ ಯಾವ ಒಂದು ಸ್ಪಷ್ಟನೆಯನ್ನು ಕೇಳಿದ್ದಾರೆ, ಯಾಕೆ ರಿಜೆಕ್ಟ್ ಆಗಿರ್ತಕ್ಕಂಥದ್ದು? ನೋಡಿ, ನಾನು ಈಗ ಪತ್ರಿಕಾ ಪರಿಷತ್ನಲ್ಲಿ ರಾಜ್ಯಪಾಲರ ಆ ನಿಲುವಿನ ಬಗ್ಗೆ ನನ್ನ ಅಭಿಪ್ರಾಯವನ್ನು ಪ್ರತಿಕ್ರಿಯೆಯನ್ನು ಹೇಳೋದಿಲ್ಲ. ನಾನು ಸಭೆ ಮಾಡಿ ಮತ್ತೆ ಕ್ಲಾರಿಫಿಕೇಷನ್ ಕಳಿಸೋದು ಅವಶ್ಯ ಇದ್ದರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕನ್ವಿನ್ಸ್ ದಿ ಗವರ್ನರ್ ಆ್ಯಂಡ್ ಲೆಟ್ ಅಸ್ ವೇಟ್ ಫಾರ್ ಅನದರ್ ವೀಕ್. ಮತ್ತೆ ಹೋಗ್ತೀರಾ ಸರ್ ಭೇಟಿಯಾಗಿ, ರಾಜ್ಯಪಾಲನ ಭೇಟಿಯಾಗಿ? If need be in the interest of the state, I will go to governor 10 times. ಪದೇ ಪದೇ ಯಾಕೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಈ ರೀತಿಯ ಒಂದು ತಿಕ್ಕಾಟಗಳು ಅಂತ? No. I have already told you that there is no tussle between Raj Bhavan and Government of Karnataka. Almost our bills are cleared. Couple of them are there. Maybe governor needs to be explained. We will make our effort to convince him. ಅರ್ಚಕರ ಒಕ್ಕೂಟ ಕೂಡ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದರು, ಈ ಬಿಲ್ಲು ಜಾರಿ ಆಗಬೇಕು ಅಂತಕ್ಕಂಥ ಮನವಿ ಇತ್ತು. ಈ ಮಧ್ಯೆನೂ ಕೂಡ ನಾನು ನಿಮಗೆ ಇಷ್ಟ ಹೇಳ್ತೀನಿ, ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ. ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಿಶ್ಚಯಗೊಳಿಸಿಕೊಂಡು
ನಂತರ ನಾನು ನಿಮಗೆ ಹೇಳ್ತೀನಿ. ಈಗ ಅದನ್ನು ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆ ಪತ್ರಿಕಾ ಪರಿಷತ್ನಲ್ಲಿ ಕೊಡೋದಲ್ಲ. ನಾವು ಅವ್ರು ಏನು ಪ್ರಶ್ನೆಗಳನ್ನು ಕೇಳಿದರೆ ಅವುಗಳಿಗೆ ವಿವರ ನೀಡಿ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತೀವಿ. ನೀವು ರಾಷ್ಟ್ರಪತಿಯವರ ಅಂಗಳಕ್ಕೆ ಹೋಗಿಲ್ಲ ಸರ್ ಆಗಿದ್ರೆ? ಅದಿನ್ನೂ ಹೋಗಿಲ್ಲ, ನಮ್ಮ ಹತ್ರ ವಾಪಸ್ ಬಂದಿದೆ. ಹಾಗಾದರೆ ಏನು ಈಗ ಅಗತ್ಯ ಬಿದ್ದರೆ ತಾವು ಹೋಗಿ ಭೇಟಿ ಆಗ್ತೀವಿ ರಾಜ್ಯಪಾಲರನ್ನು ಸ್ಪಷ್ಟನೆ ಕೊಡೋದಕ್ಕೆ? ಅಗತ್ಯ ಬಿದ್ದಾಗಲೆಲ್ಲ ರಾಜ್ಯಪಾಲರ ಹತ್ರ ಹೋಗ್ತೀವಿ. ಈ ವಿಚಾರವಾಗಿ ಕೂಡ ರಾಜ್ಯಪಾಲರ ಹತ್ರ ಹೋಗೋದಕ್ಕೆ ನಮಗೇನೂ ಮುಜುಗರ ಇಲ್ಲ. ಆ್ಯಂಡ್ ಗವರ್ಮೆಂಟ್ ಆ್ಯಂಡ್ ಗವರ್ನರ್ ಆರ್ ಇನ್ ಗುಡ್ ಬುಕ್ಸ್. ವಿ ಹ್ಯಾವ್ ನೋ ವೆರಿ ಸ್ಪೆಸಿಫಿಕ್ ಡಿಫರೆನ್ಸ್ ಆ್ಯಸ್ ರಿಗಾರ್ಡ್ಸ್ ಬಿಲ್ಸ್ ಆರ್ ಕನ್ಸರ್ನ್ಡ್. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಕಾನೂನು ಸಚಿವರಂಥ HK ಪಾಟೀಲ್ ಅವರ ಮಾತು. ಅವ್ರು ಹೇಳುವಂತೆ ಮುಜರಾಯಿ ತಿದ್ದುಪಡಿ ಬಿಲ್ ಏನಿದೆ ಅದು ಸದ್ಯ ಮತ್ತೆ ವಾಪಸ್ ಕಳಿಸಿದ್ರೆ ಎರಡನೇ ಬಾರಿ ಸಹಿ ಆಗ್ತಾ ಬಿಲ್ಲನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆ ಒಂದು ಬಿಲ್ ಪಾಸಾಗುವ ನಿಟ್ಟಿನಲ್ಲಿ ನಾನು ಅಗತ್ಯ ಬಿದ್ದರೆ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಮತ್ತೆ ಸಮಾಲೋಚನೆಯನ್ನು ಮಾಡ್ತೇನೆ. ಅದಾದ ನಂತರ ಮತ್ತೆ ನಾನು ಅಗತ್ಯ ಬಿದ್ದಿದೆ ಆದರೆ ರಾಜ್ಯಪಾಲರನ್ನ ಭೇಟಿಯಾಗಿ ಮತ್ತೆ ಅವರಿಗೆ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತೇನೆ. ಒಟ್ಟಾರೆಯಾಗಿ ಈ ಬಿಲ್ ರಾಜ್ಯದ ಜನರ ಅನುಕೂಲಕ್ಕೆ ಆಗಬೇಕು, ಜಾರಿಯಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಪರವಾಗಿ ನಾನು ಕೂಡ ಕಾನೂನು ಸಚಿವರಾಗಿ ನನ್ನ ಪ್ರಯತ್ನವನ್ನು ಮುಂದುವರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ಏನು ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಇರತಕ್ಕಂಥ ಈ ತಿಕ್ಕಾಟ ಯಾವ ಹಂತ ತಲುಪುತ್ತೆ, ಅಥವಾ ಬಿಲ್ಗೆ ಏನಾದರೂ ಮತ್ತೆ ರಾಜ್ಯಪಾಲರು ಏನಾದರೂ ಸ್ಪಷ್ಟನೆಗೆ ಒಪ್ಪಿಗೆಯನ್ನು ಕೊಡ್ತಾರಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇವತ್ತು ಆ ಬಿಲ್ ಕುರಿತಂತೆ ನಾನು ನಮ್ಮ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಇಟ್ಕೊಂಡಿದ್ದೀನಿ. ಆ ಸಭೆಯ ನಂತರ ನಾನು ಏನಾದರೂ ಹೇಳೋದಕ್ಕೆ ಸಾಧ್ಯ. ಈ ದರ್ಜೆ ಎಷ್ಟೋ ಜನರು ಹಾಗೆಯೇ ಆ ಸಂಸ್ಥೆಗಳೇನು ಸ್ಥಳೀಯವಾಗಿರ್ತಕ್ಕಂಥ ಹಳ್ಳಿಗಳಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ತುಂಬ ನಿರೀಕ್ಷೆ ಮಾಡ್ತಿದ್ದಾರೆ ಒಂದು ಒಳ್ಳೆಯ ಒಂದು ಬಿಲ್ ಅಂತಕ್ಕಂಥದ್ದು. ಆದರೆ ಇದಕ್ಕೆ ಯಾಕೆ ರಾಜ್ಯಪಾಲರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ, ಅಂದರೆ ಯಾವ ಒಂದು ಸ್ಪಷ್ಟನೆಯನ್ನು ಕೇಳಿದ್ದಾರೆ, ಯಾಕೆ ರಿಜೆಕ್ಟ್ ಆಗಿರ್ತಕ್ಕಂಥದ್ದು? ನೋಡಿ, ನಾನು ಈಗ ಪತ್ರಿಕಾ ಪರಿಷತ್ನಲ್ಲಿ ರಾಜ್ಯಪಾಲರ ಆ ನಿಲುವಿನ ಬಗ್ಗೆ ನನ್ನ ಅಭಿಪ್ರಾಯವನ್ನು, ಪ್ರತಿಕ್ರಿಯೆಯನ್ನು ಹೇಳೋದಿಲ್ಲ. ನಾನು ಸಭೆ ಮಾಡಿ ಮತ್ತೆ ಕ್ಲಾರಿಫಿಕೇಷನ್ ಕಳಿಸೋದು ಅವಶ್ಯ ಇದ್ದರೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಕನ್ವಿನ್ಸ್ ದಿ ಗವರ್ನರ್ ಆ್ಯಂಡ್ ಲೆಟ್ ಅಸ್ ವೇಟ್ ಫಾರ್ ಅನದರ್ ವೀಕ್. ಮತ್ತೆ ಹೋಗ್ತೀರಾ ಸರ್ ಭೇಟಿಯಾಗಿ, ರಾಜ್ಯಪಾಲನ ಭೇಟಿಯಾಗಿ ಏನಾದರೂ? If need be in the interest of the state, I will go to governor 10 times. ಪದೇ ಪದೇ ಯಾಕೆ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಈ ರೀತಿಯ ಒಂದು ತಿಕ್ಕಾಟಗಳು ಅಂತ? No. I have already told you that there is no tussle between Raj Bhavan and Government of Karnataka. Almost our bills are cleared. Couple of them are there. Maybe governor needs to be explained. We will make our effort to convince him. ಅರ್ಚಕರ ಒಕ್ಕೂಟ ಕೂಡ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದರು, ಈ ಬಿಲ್ಲು ಜಾರಿ ಆಗಬೇಕು ಅಂತಕ್ಕಂಥ ಮನವಿ ಇತ್ತು. ಈ ಮಧ್ಯೆನೂ ಕೂಡ ನಾನು ನಿಮಗೆ ಇಷ್ಟ ಹೇಳ್ತೀನಿ, ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ. ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಿಶ್ಚಯಗೊಳಿಸಿಕೊಂಡು ನಂತರ ನಾನು ನಿಮಗೆ ಹೇಳ್ತೀನಿ. ಈಗ ಅದನ್ನು ವಾಪಸ್ ಕಳಿಸಿದ್ದಾರೆ, ಅದಕ್ಕೆ ಪ್ರತಿಕ್ರಿಯೆ ಪತ್ರಿಕಾ ಪರಿಷತ್ನಲ್ಲಿ ಕೊಡೋದಲ್ಲ. ನಾವು ಅವ್ರು ಏನು ಪ್ರಶ್ನೆಗಳನ್ನು ಕೇಳಿದರೆ ಅವುಗಳಿಗೆ ವಿವರ ನೀಡಿ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ನೋಡ್ತೀವಿ. ನೀವು ರಾಷ್ಟ್ರಪತಿಯವರ ಅಂಗಳಕ್ಕೆ ಹೋಗಿಲ್ಲ ಸರ್ ಆಗಿದ್ರೆ? ಅದಿನ್ನೂ ಹೋಗಿಲ್ಲ, ನಮ್ಮ ಹತ್ರ ವಾಪಸ್ ಬಂದಿದೆ. ಹಾಗಾದರೆ ಏನು ಈಗ ಅಗತ್ಯ ಬಿದ್ದರೆ ತಾವು ಹೋಗಿ ಭೇಟಿ ಆಗ್ತೀವಿ ರಾಜ್ಯಪಾಲರನ್ನು ಸ್ಪಷ್ಟನೆ ಕೊಡೋದಕ್ಕೆ? ಅಗತ್ಯ ಬಿದ್ದಾಗಲೆಲ್ಲ ರಾಜ್ಯಪಾಲರ ಹತ್ರ ಹೋಗ್ತೀವಿ. ಈ ವಿಚಾರವಾಗಿ ಕೂಡ ರಾಜ್ಯಪಾಲರ ಹತ್ರ ಹೋಗೋದಕ್ಕೆ ನಮಗೇನೂ ಮುಜುಗರ ಇಲ್ಲ. ಆ್ಯಂಡ್ ಗವರ್ಮೆಂಟ್ ಆ್ಯಂಡ್ ಗವರ್ನರ್ ಆರ್ ಇನ್ ಗುಡ್ ಬುಕ್ಸ್. ವಿ ಹ್ಯಾವ್ ನೋ ವೆರಿ ಸ್ಪೆಸಿಫಿಕ್ ಡಿಫರೆನ್ಸ್ ಆ್ಯಸ್ ರಿಗಾರ್ಡ್ಸ್ ಬಿಲ್ಸ್ ಆರ್ ಕನ್ಸರ್ನ್ಡ್. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಕೂಡ ಕಾನೂನು ಸಚಿವರಂಥ HK ಪಾಟೀಲ್ ಅವರ ಮಾತು. ಅವ್ರು ಹೇಳುವಂತೆ ಮುಜರಾಯಿ ತಿದ್ದುಪಡಿ ಬಿಲ್ ಏನಿದೆ ಅದು ಸದ್ಯ ಮತ್ತೆ ವಾಪಸ್ ಕಳಿಸಿದ್ರೆ ಎರಡನೇ ಬಾರಿ ಸಹಿ ಆಗ್ತಾ ಬಿಲ್ಲನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಆ ಒಂದು ಬಿಲ್ ಪಾಸಾಗುವ ನಿಟ್ಟಿನಲ್ಲಿ ನಾನು ಅಗತ್ಯ ಬಿದ್ದರೆ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆ ಮತ್ತೆ ಸಮಾಲೋಚನೆಯನ್ನು ಮಾಡ್ತೇನೆ. ಅದಾದ ನಂತರ ಮತ್ತೆ ನಾನು ಅಗತ್ಯ ಬಿದ್ದಿದೆ ಆದರೆ ರಾಜ್ಯಪಾಲರನ್ನ ಭೇಟಿಯಾಗಿ ಮತ್ತೆ ಅವರಿಗೆ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತೇನೆ. ಒಟ್ಟಾರೆಯಾಗಿ ಈ ಬಿಲ್ ರಾಜ್ಯದ ಜನರ ಅನುಕೂಲಕ್ಕೆ ಆಗಬೇಕು, ಜಾರಿಯಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರದ ಪರವಾಗಿ ನಾನು ಕೂಡ ಕಾನೂನು ಸಚಿವರಾಗಿ ನನ್ನ ಪ್ರಯತ್ನವನ್ನು ಮುಂದುವರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡೋಣ ಮತ್ತೆ ಮುಂದಿನ ದಿನಗಳಲ್ಲಿ ಏನು ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಇರತಕ್ಕಂಥ ಈ ತಿಕ್ಕಾಟ ಯಾವ ಹಂತ ತಲುಪುತ್ತೆ, ಅಥವಾ ಬಿಲ್ಗೆ ಏನಾದರೂ ಮತ್ತೆ ರಾಜ್ಯಪಾಲರು ಏನಾದರೂ ಸ್ಪಷ್ಟನೆಗೆ ಒಪ್ಪಿಗೆಯನ್ನು ಕೊಡ್ತಾರಾ ಅಂತಕ್ಕಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ.